ಸ್ಪೆಂಡ್ ಮಾಡೋದು ಕಮ್ಮಿ ಮಾಡ್ತಾನೆ, ಮೊಬೈಲಲ್ಲಿ ಜಾಸ್ತಿ ಇರ್ತಾನೆ. ಅದೊಂದು ನಂಗೆ ಇಷ್ಟ ಆಗಲ್ಲ. ಯಾರ ಜೊತೆ ಮಾತಾಡ್ತೀಯ ಕಿಪ್ಪಿ? ಅಲ್ಲ ಮುತ್ತು ಮೊಬೈಲಲ್ಲಿ ಅಕ್ಕ ಅಂದ್ರೆ ಫ್ರೆಂಡ್ಸ್ ನಾರ್ಮಲ್ ಕಾಲ್ ಮಾಡ್ತಾ ಇರ್ತಾರೆ ಅಂದ್ರೆ ಅವ್ರದ್ದು ಏನಾದ್ರು ನಮ್ಗೆ ಕೆಲಸದ್ದು ಇನ್ನೊಂದ್ಸಲ ಹೇಳು. ಅದು ಮಾತಾಡ್ತಾ ಇರ್ತೀನಿ ಅಷ್ಟೇ. ಬಟ್ ಇವ್ರು ಅರ್ಥ ಮಾಡ್ಕೋಬೇಕಲ್ವಾ. ಕೆಲ್ಸದ ಬಗ್ಗೆ ಅವ್ರು ಮಾತಾಡ್ತಿರ್ತಾರೆ, ಬಟ್ ಎನಿ ಟೈಮ್ ಫೋನಲ್ಲೇ ಇರ್ತಾನಲ್ವಾ, ನನ್ ಮಾತು ಕೇಳಿಸ್ಕೊಳ್ಳಲ್ಲ ಕೆಲವೊಂದು ಟೈಮಲ್ಲಿ. ಕಿಪ್ಪಿಗೂನು ಕೊಡ್ತೀನಿ. ಟೈಮ್ ಕೊಡದೆ ಬರೀ ನೀನ್ ಫ್ರೆಂಡ್ಸಿಗೆಲ್ಲ ಟೈಮ್ ಕೊಟ್ರೆ? ಇಲ್ಲ ಎಲ್ಲರಿಗೂ ಟೈಮ್ ಕೊಡ್ತೀನಿ ಅಕ್ಕ. ಅದೊಂದು ಬ್ಯಾಡ್ ಕ್ವಾಲಿಟಿ ನಿನ್ಗೆ ಇಷ್ಟ ಅದು ನಂಗೆ ಇಷ್ಟ ಆಗಲ್ಲ. ಮತ್ತೆ ನನ್ ಮಾತು ಕೇಳಲ್ಲ. ಅದು ಟೈಮ್ ನನ್ ಮಾತನ್ನ ಕೇಳಲ್ಲ ಅವನು. ಇದೇ ಪೊಸಿಷನ್ ನಾಳೆ ನೀನು ಎಲ್ಲ ಹೋಗ್ಬಿಡ್ತೀರಾ. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಮಾತು ಯಾಕೆ ಕೇಳಲ್ಲ? ಯಾಕೆ ಕೇಳಲ್ಲ ಹೇಳು? ಕೇಳ್ತೀನಿ, ಎಲ್ಲಾ ಟೈಮಲ್ಲಿ ಕೇಳ್ತೀನಿ. ಬಟ್ ನಾನು ತುಂಬಾ ಕೋಪದಲ್ಲಿ ಇರ್ತೀನಲ್ಲ, ಅವಾಗ ಮಾತ್ರ ಕೇಳಕ್ ಹೋಗಲ್ಲ. ಇನ್ನೊಂದ್ಸಲಿ ಏನಾದ್ರೂ ಹಾರಾಡೋದು ಎಗರಾಡೋದು ಮಾಡಿದ್ರೆ ಮಕ್ಕಳ ಕತ್ತರ್ಸಾಕ್ಬಿಡ್ತೀನಿ. ಮಾತ್ರ ಕೇಳಕ್ ಹೋಗಲ್ಲ. ಓಕೆ, ಏನ್ ಇಷ್ಟ ಮುತ್ತುನಲ್ಲಿ? ಅವನು ಮಾತಾಡೋದು, ಅವನು ವಾಯ್ಸ್ ಮೇನ್ ಆಗಿ ಇಷ್ಟ ನನಗೆ. ಮತ್ತೆ ಅವನ ಇನ್ನಸೆಂಟ್, ಅವನು ಕೇರ್ನೆಸ್. ಇಲ್ದಿರೋ ಟೈಮಲ್ಲಿ ಒಂದೊಂದು ಟೈಮಲ್ಲಿ ಕೇರ್ ಮಾಡ್ತಾನೆ, ಒಂದೊಂದು ಟೈಮಲ್ಲಿ ಎಲ್ಲ ಟೈಮಲ್ಲ, ಒಂದೊಂದು ಟೈಮಲ್ಲಿ ಕೇರ್ ಮಾಡ್ತಾನೆ. ಮತ್ತೆ ಒಂದೊಂದು ಟೈಮಲ್ಲಿ ನನಗೆ ಕಿಪ್ಪಿ ಹಿಂಗ್ ಹೋಗ್ಬೇಕು ಹಂಗ್ ಹೋಗ್ಬೇಕು, ನಾನು ತುಂಬಾ ಅವನಿಗೆಲ್ಲೋ ಒಂದು ಜಾಗದಲ್ಲಿ ನಾನು ತುಂಬಾ ಓವರ್ ಆಗಿ ಪೊಸಿಷನ್ಸ್ ಇಟ್ಕೊಂಡು ಓವರ್ ಆಗಿ ನಾನು ಏನೋ ಒಂದು ಮಾಡಿರ್ತೀನಿ. ಆ ಟೈಮಲ್ಲಿ ಅವನಿಗೆ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಲೈಕ್ ಹೇಳ್ತಾನಲ್ವ, ಅದು ಇಷ್ಟ. ಮತ್ತೆ ಅವನು ತೋರಿಸುವಂತ ಪ್ರೀತಿ ಇಷ್ಟ ಅಷ್ಟೇ. ಹಂಗೆ ಎಂತದೂ ಇಲ್ಲ. ಓಕೆ. ಅಂಡ್ ಇಬ್ರುನು ಬೇರೆಯವ್ರ ಮಾತು ಕಟ್ಕೊಂಡು ಬೇರೆಯವ್ರ ಇದ್ ಮಾಡ್ಕೊಂಡು ಅಂತೆಲ್ಲ ಹೇಳ್ತಿದ್ರಿ, ಇದ್ ಮಾಡ್ಬಾರ್ದು ಕೇಳಬಾರ್ದು ಹಂಗೆ ಹಿಂಗೆ ಅಂತ ಅನ್ಬಿಟ್ಟು. ಇವಾಗ ಹೆಂಗಿದ್ದೀರಾ ಇಬ್ರು? ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದೀರಾ? ತುಂಬಾ ಅಂಡರ್ಸ್ಟ್ಯಾಂಡಿಂಗ್. ಅದೇ ಒಂದ್ಸಲಿ ಏನಾದ್ರೂ ನಮ್ಗೆ ಪ್ರಾಬ್ಲಮ್ ಆದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಅಲ್ವಾ, ಆಯ್ತು ಈ ತರ ಇರ್ಬೇಕು ಹಿಂಗೆ ಇರ್ಬೇಕು ಅಂತ ಗೊತ್ತಾಗ್ಬಿಡುತ್ತೆ, ಮೈಂಡ್ ಬಂದ್ಬಿಡುತ್ತೆ ಒಂದ್ಸಲಿ ಎಕ್ಸ್ಪೀರಿಯನ್ಸ್ ಆದ್ಮೇಲೆ. ಸೊ ಇವಾಗ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇದೆ. ತುಂಬಾ ಎಸ್. ನೀ ಕಿಪ್ಪಿಗೆ ಏನಾದ್ರು ಅದ್ ಮಾಡ್ಬಾರ್ದು ಇದ್ ಮಾಡ್ಬಾರ್ದು ಅಂತ ಹೇಳ್ತಿರ್ತಾನ ಕಿಪ್ಪಿ? ಹೇಳ್ತೀಯಾ? ಬಟ್ ಬಿಗ್ ಬಾಸ್ ಹೋಗ್ಬೇಕು ಅಂತ ಅನ್ಕೊಂಡಾಳಪ್ಪ, ಕಳಿಸ್ತೀಯ ಬಿಗ್ ಬಾಸ್? ಹೌದು, ಆರಾಮ. ನಮ್ಗೆ ಏನಂತೀರ, ತಾಯಿಗೆ ಕೈ ಮುಗಿಸಿ ದೇವ್ರು ಒಳ್ಳೇದ್ ಮಾತನ್ನ ಏನಂತೀರ? ಅಷ್ಟೇ. ತಂದೆ ತಾಯಿ ಸಮಾನ ಅಂತ ಎಲ್ಲ ಗುರುವರಿಗೂ ನಮಸ್ಕಾರ. ಅಣ್ಣ ತಮ್ಮದಿರಿಗೆ, ಅಕ್ಕ ತಂಗಿರಿಗೆ ಎಲ್ರಿಗೂ. 3 ಸ್ಟೇಜ್ ಮೇಲೆ ಬರ್ತಾ ಇದೀವಿ, ನಿಮ್ಮನ್ನೆಲ್ಲ ನೋಡ್ತಾ ಇದೀವಿ. ನಿಮ್ಮ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ಇದೇ ತರ ಕೊಡ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತಂದ್ರೆ ನಮ್ಮಂತ ಚಿಕ್ಕ ಚಿಕ್ಕ ಕಲಾವಿದ್ರು ಸ್ವಲ್ಪ ಹೆಂಗೋ ಬೆಳ್ಕೊಂಡ್ಬಿಡ್ತೀವಿ.